ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಹರಕೆರೆ ಕಿಶೋರ್. ಬಂಧುಗಳೇ, ಈ ದಿನ ನಮ್ಮ ಹೊಸ ಸಂಚಿಕೆಗೆ ತಮ್ಮ ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಈ ದಿನ ನಮ್ಮ ಅರಕೆರೆ ಗ್ರಾಮದ ಇತಿಹಾಸವನ್ನು ತಿಳಿಸ್ತಾ ಇಲ್ಲ. ಕಾರಣ ಇಷ್ಟೇ, ಇನ್ನೂ ಹಲವಾರು ಇತಿಹಾಸ ಪುಸ್ತಕಗಳಲ್ಲಿ ನಮ್ಮ ಅರಕೆರೆ ಗ್ರಾಮದ ಇನ್ನೂ ಹಲವಾರು ವಿಚಾರಗಳಿವೆ. ಅವೆಲ್ಲವನ್ನು ಕಲೆ ಹಾಕಿ ತಮಗೆ ತಿಳಿಸಲು ಇಷ್ಟಪಡ್ತೇನೆ. ಈ ದಿನ ನಮ್ಮ ಅರಕೆರೆ ಗ್ರಾಮದಿಂದ 1.5 ಕಿಲೋಮೀಟರ್ ದೂರ ಇರುವಂತಹ ನನ್ನ ಸಹೋದರ ಗ್ರಾಮ ಒಡೆಯಂಡಳಿ ಗ್ರಾಮದ ರೋಚಕ ದಂತಕಥೆಯನ್ನು ತಿಳಿಯೋಣ. ಬಂಧುಗಳೇ, ಅದು 1799 ಹಾಗೂ 1863 ಆಸುಪಾಸು. ಹೊನ್ನೇಗೌಡನ ಕೊಪ್ಪಲು ಹಾಗೂ ನಡುಕಲಪುರ ಎಂಬ 2 ಸಣ್ಣ ಗ್ರಾಮ. ಆ 2 ಸಣ್ಣ ಗ್ರಾಮಗಳ ಮಧ್ಯೆ ಒಂದು ಸಣ್ಣ ಆಂಜನೇಯನ ಗುಡಿ. ಆ ದಿನ 2 ಗ್ರಾಮಗಳ ಮಂದಿ ಸೇರಿ ಆಂಜನೇಯನ ದೇವಸ್ಥಾನದ ಪೂಜೆ ಹಾಗೂ ಅಲ್ಲಿ ಒಂದು ಪರಿನ ಹಬ್ಬವನ್ನು ಮಾಡ್ತಾ ಇರ್ತಾರೆ. ಆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪರಿವಾರ ಮಾರು ವೇಷದಲ್ಲಿ ಆ ಮಾರ್ಗವಾಗಿ ಸಾಗ್ತಾ ಇರ್ತದೆ. ರಾಜರ ಪರಿವಾರಕ್ಕೆ ಹಸಿವಾಗಿರ್ತದೆ. ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಬಳಿ ಅಡಿಗೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಹೊಗೆ ಮೇಲಕ್ಕೆ ಚಿಮ್ಮುವುದನ್ನ ರಾಜರು ಗಮನಿಸ್ತಾರೆ. ಅದನ್ನು ಗಮನಿಸಿ ತಮ್ಮ ಪರಿವಾರವನ್ನೆಲ್ಲ ಆ ದೇವಸ್ಥಾನದ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ರಾಜರ ಪರಿವಾರ ಆ ಜನಗಳ ಗುಂಪಿನ ಮಧ್ಯದಲ್ಲಿ ಸೇರಿಬಿಡ್ತದೆ. ಸೇರಿ ದೇವರ ಕಾರ್ಯದಲ್ಲಿ, ದೇವರ ಪೂಜೆಯಲ್ಲಿ ಭಾಗಿಯಾಗಿ ಅನಂತರ ಪಾಯಸದ ಪ್ರಸಾದವನ್ನ ರಾಜರ ಪರಿವಾರ ಮಾರು ವೇಷದಲ್ಲಿ ಕುಳಿತು ಸವಿತಾರೆ. ಊಟ ಸವಿದಂತಹ ರಾಜರ ಪರಿವಾರ ಒಂದೆಡೆ ಕುಳಿತು ತಾಂಬೂಲವನ್ನ ಹಾಕುವಂತ ಸಂದರ್ಭದಲ್ಲಿ ಆ ಜೋಡಿ ಗ್ರಾಮಗಳ ಒಬ್ಬ ವ್ಯಕ್ತಿ ರಾಜರ ಗುರುತನ್ನ ಪತ್ತೆ ಹಚ್ತಾನೆ. ಪತ್ತೆ ಹಚ್ಚಿದಂತ ವ್ಯಕ್ತಿ ಆ ಊರಿನ ಯಜಮಾನ ರಾಮೇಗೌಡನ ಬಳಿ ಹೋಗಿ, ಅಲ್ಲಿ ಕುಳಿತಿರುವವರು ಸಾಮಾನ್ಯರಲ್ಲ, ಅವರು ನಮ್ಮ ಮಹಾರಾಜರು ಅಂತ ಹೇಳಿದಾಗ ರಾಮೇಗೌಡರು ಅವರ ಬಳಿ ತೆರಳಿ ಒಂದು ತಪ್ಪಾದ ರೀತಿಯಲ್ಲಿ ರಾಜರ ಮುಂದೆ ತಲೆ ತಗ್ಗಿಸಿ, ಪ್ರಭು ನಮ್ಮಿಂದ ಅಪಚಾರವಾಯಿತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ರಾಜರು ನಸುನಕ್ಕಿ, ಪಾಯಸದ ಊಟವನ್ನು ಹಾಕಿದ ನಿಮ್ಮಿಂದ ಅಪಚಾರವಿಲ್ಲಿ, ಅದು ಉಪಚಾರವಲ್ಲವೇ ಅಂತ ಹೇಳಿ ನೆರೆದಿದ್ದ ಎಲ್ಲ ಭಕ್ತರಿಗೆ ಮೈಸೂರು ಸಂಸ್ಥಾನದ ರಾಜರ ಪರಿವಾರದ ದರ್ಶನ ಭಾಗ್ಯ ಸಿಕ್ಕಿ ರಾಜರು ಆಶೀರ್ವದಿಸಿ ಅಲ್ಲಿಂದ ತೆರಳಿದರಂತೆ. ಬಂಧುಗಳೇ, ಅಂದಿನಿಂದ ಹೊನ್ನೇಗೌಡನ ಕೊಪ್ಪಲು ಹಾಗೂ ನಡುಕಲಪುರ ಈ 2 ಗ್ರಾಮದ ಹೆಸರು ಬದಲಾಗಿ ಒಡೆಯರು ಉಂಡಿ ಹೋದ ಗ್ರಾಮ ಒಡೆಯಂಡಳಿಯಾಗಿ ಬದಲಾವಣೆ ಆಗ್ತದೆ. ಇದು ಒಡೆಯಂಡಳಿ ಹೆಸರು ಬರೋದಕ್ಕೆ ಒಂದು ಹಿನ್ನೆಲೆ ಅಂತ ನಮ್ಮ ಇತಿಹಾಸ ತಜ್ಞರ ಅಭಿಪ್ರಾಯ. ಎಷ್ಟೋ ಬಾರಿ ನಾನು ಕಾಲೇಜಿನ ಕಾರ್ಯಕ್ರಮದಲ್ಲಿ ಈ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಬಂಧುಗಳೇ, ಎಷ್ಟು ಅದ್ಭುತವಾಗಿದೆಯಲ್ಲ. ಹಾಗಾಗಿ ನಾವು ಇತಿಹಾಸಗಳನ್ನು ತಿಳಿಬೇಕು ಹಾಗೂ ತಿಳಿಸಬೇಕು. ನೆನಪಿರಲಿ, ಇತಿಹಾಸ ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ವಿಚಾರವನ್ನು ಅರಿಯುತ್ತಾ ಮತ್ತೊಂದು ರೋಚಕ ದಂತಕತೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.